ನಾನು ಈ ವಿಡಿಯೋದಲ್ಲಿ ಮಾತಾಡೋ ವಿಷಯ ನೋಡಿದ್ರೆ ನೀವು ಅಯ್ಯಪ್ಪ ಯಾಕಪ್ಪ ಈ ಹುಡುಗಿ ಲಿಪ್ಸ್ಟಿಕ್ಸ್ಗಳ ಬಗ್ಗೆ ಮಾತಾಡ್ತಾಳೆ ಇಷ್ಟೊಂದು ಅಂತ ಅನ್ಸ್ಬೋದು. ಬಟ್ ದೀಸ್ ಆರ್ ಒನ್ ಆಫ್ ಮೈ ಫೇವ್ರೆಟ್ ಲಿಪ್ಸ್ಟಿಕ್ಸ್. ಇದು ರೇಂಜ್ ಸ್ವಿಸ್ ಬ್ಯೂಟಿ ಅವರದು ನಾನ್ ಟ್ರಾನ್ಸ್ಫರ್ ಲಿಪ್ಸ್ಟಿಕ್ ಆ್ಯಂಡ್ ಐ ಹ್ಯಾವ್ 4 ಆಫ್ ದಿಸ್. ಇನ್ನೊಂದು ನನಗೆ ಪರ್ಚೇಸ್ ಮಾಡಬೇಕಿತ್ತು ಆ್ಯಂಡ್ ನಾನು ಅದನ್ನು ಪರ್ಚೇಸ್ ಮಾಡಲಿಲ್ಲ. ಐ ಥಿಂಕ್ ಇದೊಂದೇ ಬ್ರ್ಯಾಂಡ್ ಇದು ಈ ವೇರಿಯಂಟ್, ಈ ರೇಂಜ್ ನನ್ನ ಹತ್ರ ಇಷ್ಟೊಂದು ಲಿಪ್ಸ್ಟಿಕ್ ಇರೋದು. ಬೇರೆ ಯಾವ್ದು ರೇಂಜಲ್ಲೂ ನನ್ನ ಹತ್ರ ಈ ಥರ 4-5 ಲಿಪ್ಸ್ಟಿಕ್ಸ್ಗಳಿಲ್ಲ. ಐ ಥಿಂಕ್ L18 ಅವರದ್ದು ಲಿಪ್ಸ್ಟಿಕ್ ಒಂದು 10-12 ಏನೋ ನನ್ನ ಹತ್ರ ಇದೆ. ಅದನ್ನ ನಿಮಗೆ ಸ್ವಾಚ್ ಮಾಡ್ಲಿಕ್ಕೆ ಅಂತ ತರಿಸಿದ್ದಷ್ಟೇ, ನಂಗೆ ಇಷ್ಟ ಅಂತಲ್ಲ. ಬಟ್ ಈ ಲಿಪ್ಸ್ಟಿಕ್ಸ್ ಗಳು ನಾನು ಬಳಸ್ತೀನಿ, ನನಗೆ ಇಷ್ಟ ಅಂತ ನಾನು ಪರ್ಚೇಸ್ ಮಾಡಿದ್ದೆ. L18 ಇದು ವಿಡಿಯೋ ನೋಡ್ಬೇಕಿದ್ರೆ ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೇನೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು ಆಯ್ತಾ. ನಾವು ಕಮಿಂಗ್ ಬ್ಯಾಕ್ ಟು ದಿಸ್ ಲಿಪ್ಸ್ಟಿಕ್. I just love this lipstick. The reason is these are non-transfer. ಇದ್ರ ಹೆಸರು ಹೇಳ್ದಾಗೆ ಸ್ವಲ್ಪ ಡ್ರೈಯಿಂಗ್ ಅನ್ಸ್ಬೋದು. ಫಸ್ಟ್ ಟೈಮ್ ಅಪ್ಲೈ ಮಾಡುವಾಗ ಕ್ರೀಮಿ ಆಗಿ ಅಪ್ಲೈ ಆಗುತ್ತೆ, ತುಂಬಾ ಟಗ್ ಅಂಡ್ ಪುಲ್ ಮಾಡ್ಬೇಕಂತಿಲ್ಲ. ಅಂಡ್ ದ ಪಿಗ್ಮೆಂಟೇಶನ್ ಇಸ್ ರಿಯಲಿ ಗುಡ್. ನಮ್ಮ ಲಿಪ್ಸ್ ಅಲ್ಲಿ ಪಿಗ್ಮೆಂಟ್ ಇದ್ರೆ ಅಂದ್ರೆ ನಮ್ಮ ಲಿಪ್ಸ್ ನ್ಯಾಚುರಲಿ ಡಾರ್ಕ್ ಆಗಿದ್ರೆ ಇದು ಆ ಪಿಗ್ಮೆಂಟೇಶನ್ ಅನ್ನ ಹೈಡ್ ಮಾಡುತ್ತೆ. ಅಷ್ಟು ಒಪೇಕ್ ಇದೆ ಈ ಲಿಪ್ಸ್ಟಿಕ್ಸ್ ಗಳು. ತುಂಬಾ ಚೆನ್ನಾಗಿದೆ, ತುಂಬಾ ಕ್ಲಾಸಿ ಕೂಡ ಆಗಿದೆ. ಪ್ಯಾಕೇಜಿಂಗ್ ನೋಡಿ ಅಂತ ತುಂಬಾ ಚೆನ್ನಾಗಿದೆ. ಅಂಡ್ ಇದರಲ್ಲಿ 4 ಶೇಡ್ ಇದೆ ನನ್ನ ಹತ್ರ. 3 ಆಲ್ಮೋಸ್ಟ್ ನ್ಯೂಡ್ ಶೇಡ್ ಗಳಲ್ಲಿದೆ, ಇನ್ನೊಂದು ಒಂದು ಪಿಂಕಿಶ್ ಬೆರಿ ಅಂಡರ್ ಟೋನ್ಸ್ ಇರೋ ಶೇಡ್ ಇದೆ. ನನ್ನ ಹತ್ರ ಇರೋ ಶೇಡ್ಸ್ ಗಳು ಮೌಟೋಪ್, ಬ್ರಾನ್ಸ್, ಸ್ಪೈಸ್ ನ್ಯೂಡ್ ಅಂಡ್ ಬರ್ಗೆಂಡಿ. ನಾನು ಇದರಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಬ್ರಾನ್ಸ್ ಶೇಡ್ ಅನ್ನ ನನ್ನ ಲಿಪ್ಸ್ ಮೇಲೆ ಹಾಕಿ ತೋರಿಸಿದ್ದೀನಿ. ಅಂಡ್ ಸ್ಪೈಸ್ ನೂಡ್ ನಾನು ಇದ್ರದ್ದು ಡ್ಯೂಪ್ಸ್ ವಿಡಿಯೋ ನಾನು ಹಾಕಿದ್ದೀನಿ. ಆ ವಿಡಿಯೋ ನಿಮ್ಗೆ ನೋಡ್ಬೇಕಿದ್ರೆ ಇಲ್ಲಿ ಐ ಬಟನ್ ಅಲ್ಲಿ ಬಿಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು. ಎಲ್ಲ ಲಿಪ್ಸ್ಟಿಕ್ ಇದು ನಾನು ಸ್ವಾಚ್ ನಿಮ್ಗೆ ಕೊಡ್ತೀನಿ. ನೀವು ಎಣಿಸ್ಬೋದು ಎಲ್ಲ ಒಂದೇ ಲೆಕ್ಕ ಕಾಣಿಸ್ತದೆ ಅಂತ, ಬಟ್ ಇಲ್ಲ, ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆನ್ಸ್ ಇದೆ. ಸೊ ಎಲ್ಲಿ ಸ್ವಾಚ್ ಮಾಡಲಿ, ಇಲ್ಲಿ ಸ್ವಾಚ್ ಮಾಡ್ತೀನಿ. ದಿಸ್ ಇಸ್ ಬ್ರಾನ್ಸ್. ಫಸ್ಟ್ ಶೇಡ್ ನಾನು ಸ್ವಾಚ್ ಮಾಡಿದ್ದು ಬ್ರಾನ್ಸ್. ಸ್ಪೈಸ್ ನೂಡ್ ಅನ್ನ ಅದರ ಸೈಡಿಗೆ ಸ್ವಾಚ್ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ಮೌಟೋಪ್. ಅಂಡ್ ನೆಕ್ಸ್ಟ್ ಇದು ಬರ್ಗೆಂಡಿ. ಈ ಬರ್ಗೆಂಡಿ ಶೇಡ್ ಮಾತ್ರ ನಾನು ಪಿಂಕ್ ಅಲ್ಲಿ ನಾನು ತರಿಸಿದೆ ಅನ್ಸುತ್ತೆ. ಬೇರೆ ಎಲ್ಲಾ ಶೇಡ್ಗಳು ಈ ರೇಂಜ್ ಅಲ್ಲಿ ನನ್ನ ಹತ್ರ ನ್ಯೂಡ್ ಶೇಡ್ಸ್ ಗಳೇ ಇರೋದು. ಸೊ ದಿಸ್ ಇಸ್ ಹೌ ದೇ ಲುಕ್. ಈ ಶೇಡ್ ಬರ್ಗೆಂಡಿ ಲಾಸ್ಟ್ ಶೇಡ್. ಇದು ಮೌಟೋಪ್, ಇದು ಸ್ಪೈಸ್ ನೂಡ್ ಅಂಡ್ ದಿಸ್ ಇಸ್ ಬ್ರಾನ್ಸ್. ಸೊ ಈ ತರ ಕಾಣಿಸುತ್ತೆ. ಈ ಲಿಪ್ಸ್ಟಿಕ್ಸ್ ಗಳು ತುಂಬಾ ಲಾಂಗ್ ಲಾಸ್ಟಿಂಗ್ ಇದೆ. ನೀವು ಏನು ತಿಂದ್ರು, ಏನು ಕುಡಿದ್ರು, ಆಯಿಲಿ ಫುಡ್ ತಿಂದ್ರು ಇದು ನಿಮ್ಮ ಲಿಪ್ಸ್ ಇಂದ ಹೋಗಲ್ಲ. ಹೋದ್ರೂ ಇದನ್ನು ಟಚ್ ಅಪ್ ಮಾಡಬಹುದು, ಯಾಕಂದ್ರೆ ಬೇಗನೆ ಟ್ರಾನ್ಸ್ಫರ್ ಪ್ರೂಫ್ ಆಗಿ ಬಿಡುತ್ತೆ. ವಿದಿನ್ ಮಿನಿಟ್ ಇದು ಟ್ರಾನ್ಸ್ಫರ್ ಪ್ರೂಫ್ ಆಗಿ ಬಿಡುತ್ತೆ. ಅಂಡ್ ಅಪ್ಲೈ ಮಾಡ್ಲಿಕ್ಕೂ ತುಂಬಾ ಕ್ರೀಮಿ ಆಗಿದೆ. ನಾನು ಇದನ್ನ ಎಷ್ಟು ಸರ್ತಿ ಹೇಳಿದ್ನಲ್ವಾ. ಈಚ್ ಲಿಪ್ಸ್ಟಿಕ್ ಗೆ 399 ರುಪೀಸ್. ನಿಮ್ಗೆ ಆಸ್ ಲೋ ಆಸ್ 250 ರುಪೀಸ್, 225 ರುಪೀಸ್ ಎಲ್ಲ ಅಮೆಝಾನ್ ಅಲ್ಲಿ, ನೈಕಾದಲ್ಲೆಲ್ಲ ಸಿಗುತ್ತೆ. ನೀವು ಚೆಕ್ ಮಾಡ್ತಾ ಇರ್ಬೋದು. ನಾನು ಲಿಂಕ್ ಈ ಲಿಪ್ಸ್ಟಿಕ್ಸ್ ಗಳದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ. ನಿಮ್ಗೆ ಬೇಕಾದ್ರೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನಿಮ್ಗೆ ಬೇಕಾದ ಶೇಡ್ ನೀವು ಪರ್ಚೇಸ್ ಮಾಡ್ಬೋದು. ನಾನು ಇನ್ನೊಂದು ಶೇಡ್ ಪರ್ಚೇಸ್ ಮಾಡ್ಬೇಕಂತಿದ್ನಲ್ಲ, ಅದು ಯಾವ್ದಂದ್ರೆ ಬೇರ್. ಸೊ ನನ್ನ ಬಜೆಟ್ ಅಲ್ಲಿ ಇದ್ರೆ ನೆಕ್ಸ್ಟ್ ತಿಂಗಳಲ್ಲಿ ಇಲ್ಲ ಮುಂದೆ ಹೋಗುವಾಗ ನಾನು ಆ ಶೇಡ್ ಅನ್ನು ಕೂಡ ಪರ್ಚೇಸ್ ಮಾಡ್ಲಿಕ್ಕಿದ್ದೀನಿ. ಯಾಕಂದ್ರೆ ನನ್ಗೆ ಈ ಲಿಪ್ಸ್ಟಿಕ್ ರೇಂಜ್ ತುಂಬಾ ಇಷ್ಟ. ಟ್ರಾವೆಲ್ಗೆ ಕೂಡ ತುಂಬಾ ಫ್ರೆಂಡ್ಲಿ ಆಗಿದೆ. ತುಂಬಾ ಸ್ಲೀಕ್ ಪ್ಯಾಕೇಜ್ ಇರೋ ಕಾರಣ ಟ್ರಾವೆಲಿಗೂ ಈಸಿ ಆಗುತ್ತೆ ಅಂಡ್ ಬೇಗನೆ ಓಪನ್ ಎಲ್ಲ ಆಗಲ್ಲ. ಸೊ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿದೆ. ಇನ್ನೇನ್ ಹೇಳಿ ನಾನು ಈ ಲಿಪ್ಸ್ಟಿಕ್ಸ್ ಗಳ ಬಗ್ಗೆ. ಟ್ರಾನ್ಸ್ಫರ್ ಆಗಲ್ಲ, ಕಿಸ್ ಪ್ರೂಫ್, ವಾಟರ್ ಪ್ರೂಫ್ ಎಲ್ಲ ಇದೆ ಈ ಲಿಪ್ಸ್ಟಿಕ್ ಅಲ್ಲಿ. ಅಂಡ್ ತುಂಬಾ ಮ್ಯಾಟ್ ಆಗಿದೆ. ನಿಮ್ಗೆ ನಿಮ್ಮ ಲಿಪ್ಸ್ ಡ್ರೈಯಿಂಗ್ ಆಗಿದ್ರೆ ಸ್ವಲ್ಪ ಅಂಡರ್ನೀತ್ ಅಲ್ಲಿ ಒಂದು ಲಿಪ್ ಬಾಮ್ ಹಚ್ಚಿ ಅದ್ರ ಮೇಲೆ ಇದನ್ನ ಹಚ್ಚೋದು ಒಳ್ಳೇದು. ಸೊ ಅವಾಗ ನಿಮ್ಗೆ ಅಷ್ಟೊಂದು ಡ್ರೈಯಿಂಗ್ ಅನ್ಸ್ಲಿಕ್ಕಿಲ್ಲ. ಏನೇ ಇರ್ಲಿ, ನನ್ಗೆ ಈ ಲಿಪ್ಸ್ಟಿಕ್ ತುಂಬಾ ಇಷ್ಟ. ಇವತ್ತಿನ ವಿಡಿಯೋಗೆ ಇಷ್ಟೇ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ.